ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಮನೆ ಹತ್ರ ಬಂದು ಇವತ್ತು EMI ಇರುತ್ತೆ, ಇವತ್ತೇ ಕಟ್ಟಬೇಕು ಅಂತ ಬಲವಂತ ಮಾಡ್ತಾರೆ. ಸೊ ಏನು ಪ್ರೊಸೀಜರ್ ಏನು ಆ್ಯಕ್ಚುಲಿ? ಪ್ರೊಸೀಜರ್ ಏನಪ್ಪ ಅಂತಂದರೆ, ನಾವು ಲೋನ್ ತೊಗೊಂಡ್ಮೇಲೆ ಆ ಡೇಟಲ್ಲಿ ನಾವು ರೀಪೇಮೆಂಟ್ ಶೆಡ್ಯೂಲ್ ಆಗಿರ್ತದೆ. ಈಗ 10ನೇ ತಾರೀಕು ಅಂದರೆ 10ನೇ ತಾರೀಕು ಕಟ್ಟಲೇಬೇಕು. ಇನ್ ಕೇಸ್ ಕಟ್ಟಕ್ಕಾಗಿಲ್ಲ, ಮನುಷ್ಯ ಅಂದಮೇಲೆ ಅವು ಇವು ಇದೆ, ಹೌದು, ಹೆಚ್ಚು ಕಮ್ಮಿ ಇದೆ. ಇನ್ ಕೇಸ್ ಕಟ್ಟಕ್ಕಾಗಿಲ್ಲ ಅಂತಂದ್ರೂ ಅವರು ಕಾಲ್ ಮಾಡೋ ಪರ್ಮಿಷನ್ಸ್ ಇದೆ, ಬಟ್ ಅಬ್ಯೂಸ್ ಮಾಡೋ ಪರ್ಮಿಷನ್ ಇಲ್ಲ. ಮನೆ ಹತ್ರ ಬಂದು ರಿಕವರಿ ಮಾಡೋ ಪರ್ಮಿಷನ್ ಇಲ್ಲ. ಯಾರು ಮನೆ ಹತ್ರ ನ್ಯಾಷನಲೈಸ್ ಬ್ಯಾಂಕ್ ಆದ್ರೂ ಕೂಡ ನೋಟಿಸ್ ಕಳಿಸ್ತಾರೆ, ಇಲ್ಲ ಅಂತಂದ್ರೆ ಸಿವಿಲ್ ಸೂಟ್ಗೆ ಹೋಗ್ತಾರೆ. ಇವ್ರಿಗೆ ಏನು ಇಲ್ಲ ಅಂತಂದ್ರೆ ಮನೆ ಹತ್ರಕ್ಕೆ ಬರೋ ಅಧಿಕಾರನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಮೋರ್ ಓವರ್ ಬರಬೇಕಾ, ಸಿವಿಲ್ ಸೂಟ್ ಹಾಕೊಂಡು ಮನಿ ರಿಕವರಿ ಸೂಟ್ ಹಾಕೊಂಡು ಹೋಗಿ. ಕಟ್ಟಿಲ್ಲ ಅಂತಂದ್ರೆ ಚೀಟಿ ಆಗಿರ್ಬೋದು, ಮೈಕ್ರೋ ಆಗಿರ್ಬೋದು, ಮ್ಯಾಕ್ರೋ ನೋಟಿಸ್ ಕಳಿಸಿದ ಮೇಲೆ ಹೋಗ್ಬೋದು. ಈಗ ಒಂದು ದಿನ ಕಟ್ಟಿಲ್ಲ ಅಂದ್ರೆ ಇವತ್ತೇ ಬಂದು ಕುತ್ಕೋತಾ ಇದ್ದಾರೆ ಸುಮಾರು ಜನ. ಆದ್ರೆ ನೀವು ಹೇಳ್ತಿರಂತೆ ಅದು ಒಂದು ತಿಂಗಳ ಗ್ಯಾಪ್ ಆದ್ಮೇಲೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅಂತ ನೀವು ಹೇಳ್ತಿರೋದು. ನೋಟಿಸ್ ಇಶ್ಯೂ ಮಾಡಿ, ಕರೆಕ್ಟ್. ನ್ಯಾಷನಲೈಸ್ ಬ್ಯಾಂಕೇ ಅಷ್ಟು ಫಾಲೋ ಮಾಡಬೇಕಾದ್ರೆ ಇನ್ನ ನೀವು ಮೈಕ್ರೋ ಅಥವಾ ಮೈಕ್ರೋ ಫೈನಾನ್ಸ್ ನ್ಯಾಷನಲೈಸ್ ಬ್ಯಾಂಕ್ ಇಂದ ದೊಡ್ಡದಾ? ಅಫಿಲಿಯೇಟೆಡ್ ಇರ್ಬೋದು. ನ್ಯಾಷನಲೈಸ್ ಬ್ಯಾಂಕ್ ಕಡೆ ಮನೆ ಹತ್ರ ಬಂದು ಕೂತ್ಕೊಳ್ಳಲ್ಲ. ಇವರು 10 ಲಕ್ಷ ಇನ್ನು ಕ್ರೋರ್ಸ್ ಟುಗೆದರ್ ಕೊಟ್ಟಿರ್ತಾರೆ ನ್ಯಾಷನಲೈಸ್ ಬ್ಯಾಂಕ್. ಹಂಗಾರೆ ಅವ್ರು ಏನ್ ಮಾಡ್ಬೇಕು? ಮನೆನೇ ಕಟ್ಕೊಂಡು ಅಲ್ಲೇ ಕೂತ್ಕೊಂಡಿರ್ಬೇಕು ಒಬ್ಬೊಬ್ರು ಮನೆ ಹತ್ರ. ಈಗ ಅಂತ ಮನೆ ಹತ್ರ ಬಂದವ್ರಿಗೆ ಸೊ ಅವ್ರ ಮೇಲೆ ಏನು ಕ್ರಮ ಆಗುತ್ತೆ? ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟ್ ತಗೊಳ್ಳಲ್ಲ. ಆಕ್ಚುಲಿ ಈಗ ಸ್ವಲ್ಪ ಲೋಕಲ್ ಪೊಲೀಸ್ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಅವಾಗ PCR ಹಾಕ್ಸಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನದು? PCR ಹಾಕ್ಸಿ ಸಂಬಂಧಪಟ್ಟ ಅಫೆನ್ಸಸ್ ಏನಾದರೂ ಇವ್ರ ಮೇಲೆ ರಿಜಿಸ್ಟರ್ ಆದರೆ, ಅಂದರೆ ಯಾರು ರಿಕವರಿ ಏಜೆನ್ಸಿ ಬಂದಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಅಟ್ರಾಕ್ಟ್ ಆಗುವಂಥ ಅಫೆನ್ಸಸ್ ರಿಜಿಸ್ಟರ್ ಆದರೆ ಅಫೆನ್ಸ್ ಕಾಗ್ನಿಸೆನ್ಸ್ ತಗೊಳ್ತಾರೆ. ಅಂದರೆ ಪ್ರಿಸೈಡಿಂಗ್ ಆಫೀಸರ್ ಜಡ್ಜ್ ಯಾರು ಇರ್ತಾರೆ ಅದನ್ನ ಕಾಗ್ನಿಸೆನ್ಸ್ ತಗೊಂಡು ಸಮನ್ಸ್ ಜಾರಿ ಮಾಡ್ತಾರೆ. ಅದು ಒಂದು ರೀತಿ FIR ಥರನೇ. ಓಕೆ, ಅವಾಗ ಪೊಲೀಸರು ಮತ್ತೆ ತನಿಖೆ ಶುರು ಮಾಡ್ತಾರೆ. FIR ಮಾಡೋದು ಪೊಲೀಸ್ ಸ್ಟೇಷನಲ್ಲಿ, PCR ಮಾಡೋದು ಕೋರ್ಟಲ್ಲಿ. PCR ಕಾಗ್ನಿಸೆನ್ಸ್ ತಗೊಂಡ್ರೆ FIR ಅಲ್ಲಿ ಏನು ತನಿಖೆ ಮಾಡ್ತಾರೆ ಅದೇ ತರ ತನಿಖೆ PCR ಅಲ್ಲೂ ನಡೆಯುತ್ತೆ. ಸೊ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಇಂಜರಿಯೋದು ಬೇಡ. ಓಕೆ, ಅಕಸ್ಮಾತ್ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ನಾವು PCR ಹಾಕ್ಬೋದು. ಹೋಗಿದೆ ಸರ್, ಕಂಪ್ಲೇಂಟ್ ತಗೊಳ್ಳಿಲ್ಲ ಇವರು 100% ಹಾಕ್ಬೋದು. ಯಾರ ಮೇಲೆ ಬೇಕಾದ್ರೂ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೋದು. ನೇಮ್ ಇಟ್ ಸೇಸ್ ಪ್ರೈವೇಟ್ ಕಂಪ್ಲೇಂಟ್ ಯಾರ ಮೇಲೆ ಬೇಕಾದ್ರೂ ಹಾಕ್ಬೋದು. ಮೆರಿಟ್ಸ್ ಇದ್ದು ಗ್ರೌಂಡ್ಸ್ ಇದ್ರೆ ಯಾರ ಮೇಲೆ ಬೇಕಾದ್ರೂ. ಓಕೆ, ಈಗ ಅನೇಕರು ಹಳ್ಳಿಗಳ ಕಡೆ ಹೋಗ್ಬಿಟ್ಟು ಮನೆ ಹತ್ರ ಹೋಗಿ ಬೆಳಗಿನ ಸಂಜೆವರೆಗೂ ಕೂತ್ಕೊಳ್ಳೋದು, ಹಿಂಸೆ ಕೊಡೋದು, ಅವ್ರ ಸಂಬಂಧಿಕರು ಮನೆಗಳ ಹತ್ರ ಹೋಗೋದು, ಅವರು ದುಡ್ಡು ತಗೊಂಡಿರೋ ಅಲ್ಲಿ ಮಾನ ಮರ್ಯಾದೆಗಂತ ಕೆಲಸಗಳು ಮಾಡಂಗೇ ಇಲ್ಲ. ಈ ತರ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನನ್ಗೆ ಒಂದ್ ಸಲ ಫೋನ್ ಮಾಡಿದ್ರು, ಕೇಳಿದ್ರೆ ನಾವು ರಿಕವರಿಗೆ ಬಂದಿದ್ವಿ, ಅವ್ರು ಫೋನ್ ಮಾಡಿದ್ರು, ನಾವು ರಿಕವರಿಗೆ ಬಂದಿದ್ವಿ, ನಾವು ದುಡ್ಡು ಕಟ್ಟಬಾರ್ದು ಅಂತ ಎಲ್ಲ ದಿಮಾಕಿನ ಉತ್ತರ ಎಲ್ಲ ಕೊಟ್ಟು. ನೋಡಿ, ಇನ್ನೊಂದೇನಾಗುತ್ತೆ, ರಿಕವರಿ ಏಜೆನ್ಸಿಗಳಲ್ಲಿ ಎಷ್ಟು ಪ್ರೆಷರ್ ತಂದ್ಬಿಡ್ತಾರೆ. ಈ ಪ್ರಮೋಷನ್ ಅದು ಇದು ಹಾಕ್ಬಿಟ್ಟು ಅವ್ರಿಗೆ ಡೆಡ್ ಲೈನ್ ಫಿಕ್ಸ್ ಮಾಡ್ಬಿಡ್ತಾರೆ. ನೋಡಿ, ಇದೆಲ್ಲ NPAಗಳಾಗಿರ್ತವೆ, ನೀನು ಇಷ್ಟು ರಿಕವರಿ ಮಾಡ್ಬೇಕಂತ ಅವ್ರಿಗೂ ಪ್ರೆಷರ್ ತರ್ತಾರೆ. ಮೇನ್ ಆಗಿ ಇಲ್ಲಿ ತರ್ತಾರವ್ರೆ ಮ್ಯಾನೇಜರಿಯಲ್ ಡಿಪಾರ್ಟ್ಮೆಂಟ್ ಅಥವಾ ಮ್ಯಾನೇಜರಿಯಲ್ ಸ್ಟೇಟಸ್ ಅಲ್ಲಿ ಇರ್ತಾರಲ್ಲ ಅಂತವ್ರು. ಆಮೇಲೆ ಅವರು ಡೆಲಿಗೇಟ್ ಸಬ್ ಡೆಲಿಗೇಟ್ ಮಾಡ್ತಾರೆ. ಈ ಲೋಕಲ್ ಗುಂಡಾಸ್ ಆಗಿರ್ಬೋದು ಅವರೆಲ್ಲ ಬಂದು ಮನೆ ಹತ್ರ ಹರಾಸ್ಮೆಂಟ್ ಮಾಡೋದು ಅಥವಾ ಇದು ಮಾಡಿ ಅನ್ನೋದು, ಫೋನ್ ಕಾಲಲ್ಲೆಲ್ಲ ಎದುರಿಸೋದು. ನಾನು ಇನ್ಸ್ಪೆಕ್ಟರ್ ಅಂತ ಮಾತಾಡ್ತಾರೆ ಕೆಲವು ಜನ. ಈ ಲೋಕಲ್ ಜ್ಯೂರಿಸ್ಡಿಕ್ಷನ್ ಆ ಥರ ಎಲ್ಲ ಮಾಡೋದು, ಇಂಪರ್ಸನೇಷನ್ ಇದೆಯಲ್ಲ, ಅದಕ್ಕಿಂತ ಅದು ದೊಡ್ಡ ಅಫೆನ್ಸ್ IPC ಪ್ರಕಾರ. ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಎದುರಿಸಕ್ಕೆ ಟ್ಯಾಕ್ಟಿಕ್ಸ್. ರಿಕವರಿ ಏಜೆನ್ಸಿಲಿ ಅವ್ರಿಗೆ ಗೈಡ್ ಮಾಡ್ತಾರೆ, ಹಿಂಗೆ ಮಾತಾಡಬೇಕು, ಇದೇ ತರ ಮಾತಾಡಿದ್ರೆ ನಿಮ್ಗೆ ರಿಕವರಿ ಆಗೋದು ಗೈಡ್ ಮಾಡ್ತಾರೆ. ಯಾರು ಇಲ್ಲಿ ಕೌಂಟರ್ ಕೊಡೋರಿಲ್ಲ. ನೀವು ಅದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು, ಗ್ರಾಹಕರಾಗ್ಲಿ ಮತ್ತೆ ಬಾರೋರ್ಸ್ ಆಗ್ಲಿ ತಗೊಂಡಿದ್ರೆ ಭಯ ನಿಶ್ಚಿಂತರಾಗಿರಿ. ಪ್ರಾಪರ್ಟಿ ಮೇಲೆ ತಗೊಂಡಿದ್ರೆ ನಿಶ್ಚಿಂತರಾಗಿರಿ. ಅನ್ಸೆಕ್ಯೂರ್ಡ್ ತಗೊಂಡಿದ್ರೆ ನಿಶ್ಚಿಂತರಾಗಿರಿ. ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಸಾಲ ತಗೊಂಡಿದ್ರೆ ಕಟ್ಟಕ್ಕಾಗಿಲ್ಲ, ಅದಕ್ಕೂ ಕಾನೂನು ಇದೆ. ಹಂಗನ್ಬಿಟ್ಟು ಏನು ದೊಡ್ಡ ಹೀನಿಯಸ್ ಅಫೆನ್ಸ್ ಏನ್ ಮಾಡಿಲ್ವಲ್ಲ, ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಮಾಡಿದೀರಾ? ಇಲ್ಲ, ಫೈನಾನ್ಷಿಯಲ್ ಕ್ರೈಮ್ ತರ ಅದು ಡೀಮ್ ಆಗತ್ತೆ ಅಷ್ಟೇ. ಓಕೆ, ಸೊ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಇಂದ ಹಣ ತಗೊಂಡಿದ್ರೆ ಅವ್ರು ಯಾರು ಕೂಡ ಇರಬೇಕಂತ ಅವಶ್ಯಕತೆ ಇಲ್ಲ. ಸಮಯ ಹೌದು ಆಗತ್ತೆ, 1 ತಿಂಗಳು ಕಟ್ಟಲಿಲ್ವಾ, 2ನೇ ತಿಂಗಳಿಗೆ ನೋಟಿಸ್ ಕಳಿಸ್ತಾನೆ, ನೋಟಿಸ್ಗೆ ನೀವು ಉತ್ತರ ಕೊಡಿ. ಅಥವಾ ನೋಟಿಸ್ ಕಳಿಸ್ರು ಕೂಡ ನೀವು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವನು ಕೂಡ ಹಳೆದು ಕೂಡ ಬ್ಯಾಲೆನ್ಸ್ ಸೇರಿಸಿ ನೀವು ದುಡ್ಡು ಕಟ್ಟಿದ್ರೆ ಆಯ್ತು. ಆ ಟೈಮಲ್ಲಿ ನಿಮ್ಗೆ ಇರಲ್ಲ. ಆಕ್ಚುಲಿ ಅಂತೂ ಮಿತಿ ಮೀರ್ತು ಅಂತಂದ್ರೆ ಅವರು ತೊಂದರೆ ಕೊಟ್ಟರೆ ವಿಡಿಯೋ ಅಥವಾ ಫೋಟೋ ಮಾಡಿ ನಮ್ಗೆ ಕಳಿಸ್ಬಿಟ್ಟು ಅದು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಕೊಡಿ. ಪೊಲೀಸ್ ಕಂಪ್ಲೇಂಟ್ ಜೊತೆ, ಅಂದರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದರೆ ಕೋರ್ಟ್ಗೆ PCR ಹಾಕ್ಸ್ತೀವಲ್ಲ, ಅಲ್ಲಿ ಕಂಪ್ಲೇಂಟ್ ಜೊತೆ ಈ ಒಂದು ಡಾಕ್ಯುಮೆಂಟ್ ಕೂಡ ಆ್ಯಡ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಅವ್ರ ಮೇಲೆ ಕ್ರಮ ಆಗೋದಕ್ಕೆ. ಇದು ಬಡವರಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ.